ಶುಭೋದಯ. ಇವತ್ತಿನ ನುಡಿ ಮುತ್ತು ಏನಪ್ಪ ಅಂತ ಅಂದರೆ, ನಿಜವಾದ ಪ್ರೀತಿ ಯಾವುದು ಅಂತ. ಪ್ರೀತಿಲೂ ನಿಜವಾದ್ದು ಅಂತಿರುತ್ತಾ ಅಂದರೆ, ಹೌದು ರೀ. ಆ ನಿಜವಾದ ಪ್ರೀತಿ ಯಾವುದು ಅಂತ ಇವತ್ತಿನ ಕತೆ ಹೇಳ್ತಾ ಹೋಗುತ್ತೆ. ಒಬ್ಬ ಹೀಗೆ ಸಾಮಾನ್ಯವಾದ ವ್ಯಕ್ತಿ ಕಾಡಿನಲ್ಲಿ ಹೋಗ್ತಾ ಇರ್ತಾನೆ. ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅಲ್ಲಿ ಒಂದು ವಿಶೇಷವಾದ ದೃಶ್ಯವನ್ನು ನೋಡ್ತಾನೆ. ಒಂದು ಮಂಗ ತನ್ನ ಹೆಣ್ಣು ಮಂಗದ ಜೊತೆ ತುಂಬ ಅನ್ಯೋನ್ಯವಾಗಿರುತ್ತೆ, ತುಂಬ ಮುದ್ದಿಸ್ತಾ ಇರುತ್ತೆ. ಅದನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗುತ್ತೆ. ಆಹಾ, ಮಂಗ ಇಷ್ಟು ಚೆನ್ನಾಗಿ ಒಂದಕ್ಕೊಂದು ಅನ್ಯೋನ್ಯವಾಗಿದೆ ಅಲ್ವಾ ಅಂತ. ಹಾಗೆ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾನೆ. ಇಲಿಗಳು ಸಹ ತುಂಬ ಅನ್ಯೋನ್ಯವಾಗಿರೋದನ್ನು ನೋಡ್ತಾನೆ. ಅವನಿಗೆ ಇನ್ನೂ ಖುಷಿಯಾಗೋಗುತ್ತೆ. ಕಾಡಿನ ಪ್ರಾಣಿಗಳಲ್ಲೂ ಸಹ ಇಷ್ಟೊಂದು ಪ್ರೀತಿ ಇದೆಯಾ, ಅಬ್ಬಾ ನನಗೆ ಗೊತ್ತೇ ಇರಲಿಲ್ಲ ಅಂತ ಅಂದ್ಕೊಂಡು ತುಂಬ ಖುಷಿಯಾಗಿ ಮುಂದೆ ಹೋಗ್ತಾನೆ. ನೋಡಿದ್ರೆ ಸಿಂಹ ಸಿಂಹಿಣಿಯಿಂದ ತುಂಬ ದೂರ ಕೂತಿರುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ, ಎಲ್ಲ ಪ್ರಾಣಿಗಳು ಸಹ ಇಷ್ಟೊಂದು ಅನ್ಯೋನ್ಯವಾಗಿರಬೇಕಾದ್ರೆ ಇವನು ಕಾಡಿನ ರಾಜ, ಆದರೆ ಕಾಡಿನ ರಾಜನಾಗಿ ಇವನು ಅನ್ಯೋನ್ಯವಾಗೇ ಇಲ್ವಲ್ಲ ಅಂತ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನಿಗೆ ಅವನ ಗುರುಗಳು ಸಿಗ್ತಾರೆ. ಆ ಗುರುಗಳ ಬಳಿ ನಡೆದಿದ್ದೆಲ್ಲವನ್ನು ಹೇಳ್ತಾನೆ. ಹೀಗೆ ಮಂಗ ಅನ್ಯೋನ್ಯವಾಗಿತ್ತು, ಹಾಗೂ ಇಲಿ ಸಹ ಅನ್ಯೋನ್ಯವಾಗಿತ್ತು, ಪ್ರಾಣಿಗಳೆಲ್ಲ ಅನ್ಯೋನ್ಯವಾಗಿದೆ, ಆದರೆ ಸಿಂಹ ಮಾತ್ರ ತನ್ನ ಸಿಂಹಿಣಿಯಿಂದ ತುಂಬ ದೂರ ಇದೆ. ಯಾಕೆ ಗುರುಗಳೇ ಅಂತ. ಆಗ ಗುರುಗಳು ಹೇಳ್ತಾರೆ, ಇದಕ್ಕೆ ಉತ್ತರ ನಾನು ಕೊಡೋದಿಲ್ಲ, ನೀನೇ ಕಂಡು ಹಿಡಿಯುವಂತೆ. ಒಂದು ಕೆಲಸ ಮಾಡು, ಒಂದು ಕೋಲನ್ನು ತಗೊಂಡು ಆ ಪ್ರಾಣಿಗಳು ಜೊತೆಗೆ ಕೂತಿತ್ತಲ್ಲ ಅದರಲ್ಲಿ ಹೆಣ್ಣು ಪ್ರಾಣಿಗಳಿಗೆ ಒಂದೊಂದು ಏಟನ್ನು ಹೊಡೆದು ನೋಡು, ಆಗ ನಿನಗೆ ತಿಳಿಯುತ್ತೆ ಅಂತ ಗುರುಗಳು ಹೇಳಿ ಕಳಿಸ್ತಾರೆ. ಇವನಿಗೂ ಆಶ್ಚರ್ಯ, ಆದರೆ ಉತ್ತರ ಗೊತ್ತಾಗಬೇಕಲ್ಲ ಅಂತ ಏನು ಮಾಡ್ತಾನೆ, ಹೆಣ್ಣು ಮಂಗಕ್ಕೆ ಒಂದು ಏಟು ಹೊಡೆದಿದ ತಕ್ಷಣ ಗಂಡು ಮಂಗ ಹೇಳದೆ ಕೇಳದೆ ಓಡಿ ಹೋಗುತ್ತೆ. ಅದೇ ರೀತಿ ಹೆಣ್ಣು ಇಲಿಗೆ ಹೊಡೆದ ತಕ್ಷಣ ಗಂಡು ಇಲಿ ಓಡಿ ಹೋಗುತ್ತೆ. ಅದು ಓಡಿ ಹೋಗೋದಷ್ಟೇ ಅಲ್ಲ, ಹೆಣ್ಣು ಇಲಿಗೆ ಪೆಟ್ಟಾಗಿದ್ರೂ ಸಹ ತಿರುಗೂ ಸಹ ಅದು ನೋಡೋದಿಲ್ಲ. ಇವರಿಗೆ ಇದೇನಿದು ಅಂತ ಹೇಳಿ ಹೇಗೋ ತುಂಬ ಧೈರ್ಯ ಮಾಡಿಕೊಂಡು ಆ ಹೆಣ್ಣು ಸಿಂಹಿಣಿಗೆ ಹೇಗಿರೋ ದೂರ ಕೂತಿರುತ್ತಲ್ಲ ಸಿಂಹದಿಂದ, ಆ ಸಿಂಹಿಣಿಗೆ ಒಂದು ಏಟು ಹೊಡಿತಾನೆ. ಒಂದು ಏಟು ಹೊಡೆದ ತಕ್ಷಣ ಆ ಸಿಂಹ ಹೇಗೆ ಗರ್ಜನೆ ಮಾಡಿಕೊಂಡು ಅವನ ಬಳಿ ಬರುತ್ತೆ ಅಂದರೆ, ಅವನು ಆ ಸಿಂಹದಿಂದ ತಪ್ಪಿಸ್ಕೊಳ್ಳೋದಕ್ಕೆ ತನ್ನ ಎಲ್ಲ ಶಕ್ತಿಯನ್ನು ಹಾಕ್ತಾನೆ. ಹಾಗೆಯೇ ಉಸಿರು ಬಿಡ್ತಾ ಗುರುಗಳ ಬಳಿ ಬರ್ತಾನೆ. ಗುರುಗಳೇ, ಹೀಗೀಗಾಯಿತು ಅಂತ. ಆಗ ಗುರುಗಳು ಹೇಳ್ತಾರೆ, ಪ್ರೀತಿ ತೋರ್ಪಡಿಕೆಗೆ ಇರೋದಲ್ಲ, ಕಷ್ಟ ಅಂದ ತಕ್ಷಣ ಜೊತೆಗೆ ಇರೋದು. ಕೆಲವರು ಕೈ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು, ಪಕ್ಕನೇ ಕೂತ್ಕೊಳ್ಳೋದು, ಇದಷ್ಟೇ ಪ್ರೀತಿಯಲ್ಲ. ಅವರು ಕಷ್ಟ ಅಂದ ತಕ್ಷಣ ಅವ್ರ ಜೊತೆ ಇರಬೇಕು, ಅದು ನಿಜವಾದ ಪ್ರೀತಿ. ದೂರ ಇದ್ದಾರಾ ಅಥವಾ ಹತ್ತಿರ ಕೂತಿದ್ದಾರಾ, ಅದು ಪ್ರೀತಿಯನ್ನು ವ್ಯಕ್ತಪಡಿಸೋ ರೀತಿನೇ ಅಲ್ಲ ಅಂತ ಗುರುಗಳು ಹೇಳ್ತಾರಂತೆ. ಎಷ್ಟು ಸತ್ಯ ಅಲ್ಲ. ಅಂದರೆ ನಾವು ಕೆಲವರು ಸ್ಟೇಟಸ್ಗಳನ್ನೂ ನೋಡ್ಕೊಳ್ತೀವಿ, ಅವ್ರು ಏನು ಯಾವಾಗಲೂ ಅಂಟ್ಕೊಂಡೇ ಇರ್ತಾರೆ, ಆದರೆ ಅವರು ಬಾಯಿ ಬಿಟ್ಟರೆ ಸಾಕು ಒಬ್ಬರಿಗೊಬ್ಬರು ದೊಡ್ಡದಾಗಿ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದೇ ಕೆಲವರು ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ಜೊತೆ ಕೂರಲಿಲ್ಲ ಅಂದರೂ ಪರವಾಗಿಲ್ಲ, ಕಷ್ಟ ಅಂದ ತಕ್ಷಣ ಜೊತೆಗಿರ್ತಾರೆ. ಏನು ಹೇಳ್ತೀರಾ? ಯೋಚನೆ ಮಾಡಿ. ನಿಜವಾದ ಪ್ರೀತಿ ಜೊತೆಗಿರೋದಲ್ಲ, ನಾವು ಕಷ್ಟ ಅಂದ ತಕ್ಷಣ ಜೊತೆಗಿರೋದು, ಹಾಗೆ ನಮಗೆ ಕಷ್ಟ ಬಾರದೇ ಇರೋ ಹಾಗೆ ನೋಡ್ಕೊಳ್ಳೋರು. ಆ ರೀತಿ ನೋಡ್ಕೊಳ್ಳೋ ಏಕೈಕ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಜಸ್ಟ್ ಭಗವಂತ ಅಷ್ಟೇ. ಅವನನ್ನು ನಿರಂತರವಾಗಿ ನಾಮಸ್ಮರಣೆ ಮಾಡಿ, ಸ್ವಲ್ಪ ಯೋಚನೆ ಮಾಡಿ. ಏನಂತೀರಾ? ಥ್ಯಾಂಕ್ ಯು.